on the northern edge of Bengaluru is a growing hub of energy and opportunity, Chikkajala. Amidst the bustling highways and expanding neighborhoods, a new chapter in nourishment and education has begun. ಅಕ್ಷಯ ಪಾತ್ರ ಬಂದು ಇಂಪ್ಲಿಮೆಂಟಿಂಗ್ ಪಾರ್ಟ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿಕೊಂಡು ಈ ಪ್ರೋಗ್ರಾಮ್ ನಡೀತಾ ಇದೆ. ಈ ಕಿಚನ್ ಬಂದು 75ನೇ ಘಟಕ ಆಗಿದೆ. ಈ ಕಿಚನ್ we have been looking for multiple locations, and one of the places was here in a place called Chikkajala. Built with the generous support of the Thakkar Family Foundation, the Akshaya Patra Foundation's Chikkajala Kitchen serves over 35,000 children in more than 200 government and government-aided schools every single day. Children can now focus on lessons instead of hunger. ಮೊದಲು ಇಲ್ಲಿದ್ದ ಶಾಲೆಗಳಿಗೆಲ್ಲ ರಾಜಾಜಿನಗರದಿಂದ ಊಟ ಹೋಗ್ತಾ ಇತ್ತು. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲಾಟ್ ಆಫ್ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ. ಸೊ ನಮಗೆ ಟ್ರಾಫಿಕಲ್ಲಿ ಊಟ ತಲುಪಿಸ್ಬೇಕಾಗಿದ್ದು ಒಂದು ದೊಡ್ಡ ಚಾಲೆಂಜ್ ಇರ್ತಾ ಇತ್ತು. ಮತ್ತು ಅಷ್ಟು ಬಿಸಿ ತಾಪಮಾನ ತಗೊಂಡೋಗಿ ಕೊಡಬೇಕಾಗಿದ್ದು ಇನ್ನೊಂದು ಚಾಲೆಂಜ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ಕಿಚನ್ ಶುರು ಮಾಡಿದ್ಮೇಲೆ ಈಗ ನಾವು ಕುಕ್ಕಿಂಗ್ ಲೇಟಾಗಿ ಶುರು ಮಾಡೋದ್ರಿಂದ ಸ್ಕೂಲ್ಸ್ಗೆ ಬಿಸಿ ಬಿಸಿ ಊಟ ಹೋಗಿ ಸರ್ವ್ ಆಗುತ್ತೆ. ಹೆಚ್ಚು ಹೆಚ್ಚು ಬಡ ಮಕ್ಕಳು ಇರೋದ್ರಿಂದ ನಿಜವಾಗ್ಲೂ ನಮಗೆ ಈ ಕ್ಷೀರ ಭಾಗ್ಯ ಆಗಿರ್ಬೋದು, ನಿಮ್ಮ ಏನು ಅಕ್ಷಯ ಪಾತ್ರೆಯಿಂದ ಬರೋಂತಹ ಎಲ್ಲ ಊಟ ತಿನ್ಕೊಂಡು ನಿಜವಾಗ್ಲೂ ಮಕ್ಕಳು ಭಾಳ ಸದೃಢರಾಗಿದ್ದಾರೆ. ಈಗ ಮೈಗ್ರೇಟ್ ಅಂದರೆ ಮಕ್ಕಳು ನಿರಂತರವಾಗಿ ಶಾಲೆಯನ್ನು ತಪ್ಪಿಸೋದು ಕಡಿಮೆ ಆಗಿದೆ ನಮ್ಮಲ್ಲಿ. ಕರ್ನಾಟಕದಲ್ಲಿ ಮಿಡ್ ಡೇ ಮೀಲ್ ಬಿಟ್ಟು ಕ್ಷೀರಭಾಗ್ಯವನ್ನು ಮಾಡ್ತಾ ಇದ್ದೀವಿ. ಸೊ ಈ ಕಿಚನಲ್ಲಿ ನಮಗೆ ಹಾಲು ತಯಾರಿ ಮಾಡೋಕ್ಕೆ ಒಂದು ಸಪ್ರೇಟ್ ಘಟಕ ಇದೆ. ಅದರಿಂದ ಒಂದು 3,000 ಲೀಟ್ರ್ ಈ ಕಿಚನಿಂದ ತಯಾರಿ ಮಾಡಿ ಕಳಿಸ್ತೀವಿ. ಸೊ ಫಸ್ಟು ಏನಾಗುತ್ತೆ ಅಂದರೆ ಮಕ್ಕಳು ಬರೋಕ್ಕಿಂತ ಮುಂಚೆ ಹಾಲು ಹೋಗಿರುತ್ತೆ ಸ್ಕೂಲ್ಸ್ಗೆ. ಮಕ್ಕಳು ಹಾಲು ಕುಡಿದು ಶಾಲೆ ಅಟೆಂಡ್ ಮಾಡ್ತಾರೆ. ಮತ್ತು ಮಧ್ಯಾಹ್ನ ಅವ್ರಿಗೆ ಲಂಚ್ ಟೈಮಲ್ಲಿ ನಮ್ಮ ಊಟ ಹೋಗಿ ಸರ್ವ್ ಆಗುತ್ತೆ. Karnataka holds a special place in Akshaya Patra's journey. It was here 25 years ago that the foundation began its journey by feeding 1,500 children in 5 schools. A modest beginning that would grow into one of the world's largest school feeding programs. Since 30th September 2024, the Chikkajala kitchen has been preparing meals with precision early in the morning. Here, 3,000 kilos of rice, 2,500 tons of vegetables, and 700 kilos of pulses are transformed into meals The kitchen has been designed for efficiency, a 4-hour cook-to-consumption model that ensures hot and fresh meals reach every child on time. The menu reflects the local palate: rice and sambar, bisibelebath, vegetable biryani, rasam, sweet pongal, and more wholesome meals that children enjoy. ಈಗ ಮಕ್ಕಳು ನಮ್ಮನ್ನು ಅಲ್ಲಿಂದ ಬಂದಾಗ ಏನಂತಾರೆ ಅಂದರೆ, ನೀವು ಮಾಡೋ ಊಟ ತುಂಬ ಚೆನ್ನಾಗಿದೆ, ನಾವು ಇವತ್ತೇನು ಮೆನು ಕೊಡ್ತೀರಾ, ನಾಳೆ ಏನು ಕೊಡ್ತೀರಾ, ಏನೇನು ಮಾಡ್ತೀರಾ, ಚೆನ್ನಾಗಿದೆ ಮತ್ತೆ ಆ ಥರ ಎಲ್ಲ ಕೇಳ್ತಾ ಇರ್ತಾರೆ. ಈಗ ರೆಗ್ಯುಲರ್ ಆಗಿ ಒಂದು ವಾರಕ್ಕೆ ಒಂದೊಂದು ಥರ ಮೆನು ಇರುತ್ತೆ. ಸೋಮವಾರ ಬಂದು ಅನ್ನ ಸಾಂಬಾರು, ಸೊಪ್ಪಿನ ಸಾರು ಈ ಥರ ಇರುತ್ತೆ. ಮಂಗಳವಾರ ಬಂದು ಪಲಾವು, ಗೀ ರೈಸು,
ಈ ಥರ ಇರುತ್ತೆ. ಅದ್ರ ಜೊತೆ ದಾಲ್ ತಡ್ಕ ಸ್ವೀಟು ಏನಾದರೂ ಇರುತ್ತೆ. ಇನ್ನು ಬುಧವಾರ ಬಂದರೆ ರೈಸು, ರಸಮ್ಮು, ಕಾಳುಗೊಜ್ಜು, ಉಸ್ಲಿ, ಬೆಂಗಲ್ ಗ್ರಾಮ್ ಉಸ್ಲಿ ಈ ಥರ ಏನಾದರೂ ಇರುತ್ತೆ. ಇನ್ನು ಗುರುವಾರ ಬಂದರೆ ಅನ್ನ ಸಾಂಬಾರು, ಪಲ್ಸ ಸಾಂಬಾರು ಇರುತ್ತೆ. ಇನ್ನು ಶುಕ್ರವಾರ ಕಿಚಡಿ, ಖಾರ ಪೊಂಗಲ್ಲು, ಸಾಂಬಾರು, ಬಿಸಿಬೇಳೆ ಬಾತ್ ಇರುತ್ತೆ. ಇನ್ನು ಶನಿವಾರ ಉಪ್ಪಿಟ್ಟು, ಪುಳಿಯೋಗರೆ ಮತ್ತು ಕೇಸರಿ ಬಾತು ಇಲ್ಲ ರವಾ ಪಾಯಸ, ಶಾವಿಗೆ ಪಾಯಸ ಏನಾದರೂ ಒಂದಿರುತ್ತೆ. ರೊಟೀನಲ್ಲಿ ಡೈಲಿ ವೆರೈಟಿ ಐಟಮ್ ಮಾಡ್ತೀವಿ. ಊಟ ಬಂತು ಅಂದ್ರೆ ಮಕ್ಕಳ ಖುಷಿನೇ ನೋಡೋಕೆ ಒಂದು ಸಂತೋಷ ಆಗುತ್ತೆ ನಮಗೆ. For children across Yelahanka, Hebbal, Bagalur and the surrounding areas, these meals are more than food. They restore energy, strengthen concentration, and give children the confidence to imagine a future beyond their circumstances. ಇವರು ಬಿಸಿಬೇಳೆಬಾತ್ ಅದರಲ್ಲಿ ವೆಜಿಟೇಬಲ್ಸ್ ಹಾಕಿರ್ತಾರೆ, ತಿನ್ನಕ್ಕೆ ತುಂಬಾ ಇಷ್ಟ. ಆಮೇಲೆ ಮೈಂಡ್ ಫ್ರೆಶ್ ಆಗುತ್ತೆ ತಿಂದ್ರೆ. ನನಗೆ ಇಷ್ಟ ಆಗೋದು ಪುಳಿಯೋಗರೆ. ನನಗೆ ಬಿಸಿಬೇಳೆಬಾತು ಮಿಚ್ಚರ್. ನನಗೆ ಕ್ಯಾರೆಟು ಮತ್ತೆ ಬೀನ್ಸ್ ಅದೆಲ್ಲ ಹಾಕಿರ್ತಾರೆ, ಅದಕ್ಕೆ ನನಗೆ ಭಾಳ ಇಷ್ಟ ಬಿಸಿಬೇಳೆಬಾತು. ನನಗೆ ಸಾಂಬಾರನ್ನ ಇಷ್ಟ. ಅಂದರೆ ನಾನು ಇವಾಗ ಬೆಳಗ್ಗೆ ಊಟ ಮಾಡಿಲ್ಲ ಅಂದ್ರೂ ಇಲ್ಲಿ ಬಂದು ಮಾಡ್ತೀವಲ್ವ ಮಧ್ಯಾಹ್ನ, ನಮ್ಗೆ ಅದು ಎನರ್ಜಿ ಕೊಡುತ್ತೆ, ಒಳ್ಳೆ ಫುಡ್ಡು. ನನಗಿಷ್ಟ ಆಗಿದ್ದು ಬಿಸಿಬೇಳೆಬಾತ್, ಶುಕ್ರವಾರ ಬರೋದು ಇಷ್ಟ. ನನಗೆ ಇಷ್ಟವಾಗಿರೋದು ಸಿಹಿ ಪುಳಿಯೋಗರೆ. I want to become a IAS officer. ನಾನು ಮ್ಯಾಥ್ಸು ಟೀಚರ್ ಆಗಕ್ಕೆ ಇಷ್ಟಪಡ್ತೀನಿ. ನಾನು ದೊಡ್ಡವನಾದ್ಮೇಲೆ ಪೊಲೀಸ್ ಆಗಬೇಕು. ಪೊಲೀಸ್ ಆದ್ಮೇಲೆ ನಾನು ಕಳ್ಳರನ್ನ ಹಿಡಿಬೇಕು. ಕಳ್ಳರನ್ನ ಹಿಡಿದಾದ್ಮೇಲೆ ಜೈಲ್ಗೆ ಹಾಕಬೇಕು. The foundation strives to support the health and education of thousands of children by ensuring their access to nutritious meals. Aligned with the two critical UN Sustainable Development Goals, Zero Hunger and Quality Education, the kitchen is part of a larger vision that no child in India shall be deprived of education because of hunger. ಈ ಕಿಚನಲ್ಲಿ 80 kV ಸೋಲಾರ್ ಜನರೇಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ನಮಗೆ ಕಿಚನ್ಗೆ ಬೇಕಾಗಿರೋ ಒಂದು 45% ಆಫ್ ಎಲೆಕ್ಟ್ರಿಸಿಟಿ ನಮಗೆ ಸೋಲಾರಿಂದ ಜನರೇಟ್ ಆಗುತ್ತೆ. ಮತ್ತು EV ವೆಹಿಕಲ್ಸ್ಗೆ ನಾವು ಆಲ್ರೆಡಿ ಮ್ಯಾನೇಜ್ಮೆಂಟ್ಗೆ ಅಪ್ರೋಚ್ ಮಾಡಿ EV ವೆಹಿಕಲ್ಸ್ ತಗೋಬೇಕಂತ ಪ್ಲಾನ್ ಮಾಡಿದ್ವಿ. ಮತ್ತು ಇಲ್ಲಿ ಜನರೇಟ್ ಆಗೋ ಎಲ್ಲ ನೀರನ್ನು ನಾವು ETP ಪ್ಲಾಂಟ್ಗೆ ಕಳಿಸ್ತೀವಿ. ನಾವು ಅದನ್ನು ಟ್ರೀಟ್ ಮಾಡಿ ನಮ್ಮಲ್ಲಿರೋ ಗಾರ್ಡನ್ಗೆ ಅದನ್ನು ನೀರನ್ನ ಯೂಸ್ ಮಾಡ್ತೀವಿ. Very nice, hearted, nice person from the US. He wanted to serve children and he gave a sizable donation for this kitchen, Janardhan Thakkar. And so he gave the contributions, and because of that we have this kitchen today here. Children have been and will always remain at the heart of Akshaya Patra's efforts. Akshaya Patra will continue to build strong partnerships to fight hunger and support education. With each new kitchen, the foundation strengthens its promise to the future of India. An Akshaya Patra kitchen is not just about meals. It is about dreams, dignity, and a brighter tomorrow.